ಅಮೀನ್ ಬಾವಿ ಸಂಬಂಧಪಟ್ಟ MD ಎಚ್ಚೆತ್ಕೊಳ್ಳಿ. ಎಲ್ಲಿ ತನಕ ಕಾಯ್ತಾ ಇದ್ರಿ? ಏನು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತಿದ್ದೀರಾ? ಯಾರಾದ್ರೂ ಏನಂತೆ ಇಲ್ಲಿ ನೋಡಿ, ಅದಕ್ಕೆ ಹೇಳೋದು ನಾವು ಕಾನೂನು ಹೆಂಗಿರುತ್ತೆ ಅಂತೇಳಿ. ಅಲ್ಲು ಅರ್ಜುನ್ ಬೆಳಿಗ್ಗೆ ಅರೆಸ್ಟ್ ಆದ, ಕೋರ್ಟ್ಗೆ ಹೋಗಿ ಆಯಿತು, ಇದು ಸುದ್ದಿ. ಕೋರ್ಟಲ್ಲಿ ನೋಡ್ರಿ, ಕೋರ್ಟಲ್ಲಿ ಹಿಯರಿಂಗ್ ಆಯಿತು, ವಿಚಾರಣೆ. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಡ್ತು. ಆಗ ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ ಹಿಯರಿಂಗ್ ಮಾಡ್ತು, ಕ್ಯಾನ್ಸಲ್ ಮಾಡ್ತು, ಜಾಮೀನು ಕೊಡ್ತು. ಎಲ್ಲ 24 ಗಂಟೆಯಲ್ಲಿ ಆಗತ್ತೆ. ನಮ್ಮದು ಪಾಪ ಇಲ್ಲಿ ಬಿದ್ದು 2 ತಿಂಗಳಾಯಿತು. ಇನ್ನೂ ಎಸ್ಟಿಮೇಷನ್ ರೆಡಿ ಆಗ್ತಾ ಇದೆ. ಅಷ್ಟಾಗುವಾಗ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ 3 ತಿಂಗಳು ಸಂಬಳ ತಗೊಂಡ್ರು. ಕೇಳಬೇಕಾ ಕೇಳಬಾರ್ದು? ಈ ರೈತನಿಗೆ ಕಾಂಗ್ರೆಸ್ ಆದ್ರೇನು, BJP ಆದ್ರೇನು, JDS ಆದ್ರೇನು, ಮಣ್ಣಂಗಟ್ಟಿ ಯಾರಾದ್ರೇನು ಬೆಳೆ ಬಂತಾ ಇಲ್ವಾ? ಬುಲೆಟ್ ದಿಗ್ಗಿಂದ ಲೇದ ಅಲ್ವಾ? ಆ ಥರ 2 ತಿಂಗಳು ಹಾಗೆ ಬಿಟ್ಬಿಡ್ಬೇಕಾಗಿದ್ರೆ ಬೆಳೆಯನ್ನ ಅಲರ್ಟ್ ಆಗಬೇಕು ಅಂದರೆ. ಆಮೇಲೆ ನೀರಾವರಿಗೆ ಸಂಬಂಧಪಟ್ಟ AEE ಬಸವರಾಜಪ್ಪ ಸರ್ ಏನು ಮಾಡ್ತಾ ಇದ್ರಿ ಹೇಳಿ ನನಗೆ ಉತ್ತರ. 2 ತಿಂಗಳಿಂದ ನೀರಾವರಿ AEE ರುದ್ರಣ್ಣ ಏನು ಮಾಡ್ತಾ ಇದ್ರಿ ಕನ್ನಡದ 2 ತಿಂಗಳಿಂದ? KB ಸೆಕ್ಷನ್ ಆಫೀಸರ್ ರಾಮಕೃಷ್ಣ ಅದು ಮತ್ತೊಂದು ಸೆಕ್ಷನು, ಮತ್ತೊಂದು ತಂದ್ರು. ಏನೇ ಸೆಕ್ಷನ್ ಇರಲಿ ಕಂದಾಯ ಇಲಾಖೆದಲ್ಲ ತಾನೇ ನಿಮ್ಗೆ ಕೊಟ್ಟಿರೋದು. ನೀವಲ್ಲಿ ಶಾಲೆ ಸರಿ ಮಾಡಿ ಅಂತ ಹೇಳಿ ಅಲ್ಲ ತಾನೇ ಕೊಟ್ಟಿರೋದು. ನಾವು BO ಕೇಳಿದ್ವಾ? ತಹಶೀಲ್ದಾರ್ ಕೇಳಿದ್ವಾ? ಇಲ್ಲ. ನೀರಾವರಿಗೆ ಸಂಬಂಧಪಟ್ಟ ನೀರಾವರಿದು ಮಾತ್ರ ತಾನೇ ಮಾಡೋದು. ನಿನ್ಗೆ ಗೊತ್ತಾಗಲ್ವಾ ಅಂತ ಕೇಳಬೇಕಲ್ಲ ನಾವು. ಯಾವನೇ ಅಧಿಕಾರಿ ಆಗಿದ್ರು ಕೂಡ ಕೆಲಸ ಮಾಡಿದ್ರೆ ನಮಸ್ಕಾರ, ಮಾಡಿಲ್ಲ ಅಂದ್ರೆ ತಿರಸ್ಕಾರ. ಮತ್ತೊಬ್ರು ಬಂದಿದ್ದಾರೆ ಕೇಳಿ, ನಮ್ಮ ರೈತರೊಬ್ರು, ಏನ್ ಹೆಸರು? ಭರಮಪ್ಪ ಅವರು ಇದ್ದಾರೆ. ಭರಮಪ್ಪ ಸಾಹೇಬ್ರೆ ನಮಸ್ಕಾರ. ಯಜಮಾನ್ರೆ ಭರಮಪ್ಪ ಅವರೇ ನಮಸ್ಕಾರ. ಓಕೆ, ಭರಮಪ್ಪ ಅವರನ್ನ ನಾನು ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇದು ಅಲ್ಲಿಂದ ಏನು ವಾಕ್ತೃ ಮಾಡಿದ್ದಾರೆ, ಬೇಕಿದ್ರೆ ಇನ್ನೊಂದ್ಸಲ ಹಾಕಿ, ಬೇಕಿದ್ರೆ ಗೊತ್ತಾಗ್ಲಿ ಏನು ಅಂತ ಅಂದ್ಬಿಟ್ಟು ಆ ವಾಕ್ತೃ ಇನ್ನೊಂದ್ಸಲ ಹಾಕಿ. ರೈತರಿಗೆ ವರದಾನವಾಗಬೇಕಾದಂತಹ ತುಂಗಾ ಮೇಲ್ದಂಡೆ ಯೋಜನೆ ಇದೀಗ ಶಾಪವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಾನಿವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕನಕಾಪುರದಲ್ಲಿದ್ದೇನೆ. ಕನಕಾಪುರದಲ್ಲಿರ್ತಕ್ಕಂಥ ಈ ಒಂದು ಏನಿದೆ ತುಂಗಾ ಮೇಲ್ದಂಡೆ ಯೋಜನೆ, ಇದು ಮಳೆಗಾಲದಲ್ಲಿ ಏನಾಯಿತು ಅವಾಗ ನೆಂದು ಈಗ ಒಡೆದು ಹೋಗಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಇದು ತುಂಗಾ ಮೇಲ್ದಂಡೆ ಯೋಜನೆಗೆ ಅಂದರೆ ರೈತರಿಗೆ ಸಹಕಾರಿ ಆಗಲಿ, ನದಿಯಿಂದ ಬಂದಂಥ ನೀರು ರೈತರಿಗೆ ಉಪಯೋಗಕ್ಕೆ ಬರಲಿ ಅಂತ ಹೇಳಿ ಈ ಒಂದು ತುಂಗಾ ಮೇಲ್ದಂಡೆನ ನಿರ್ಮಾಣ ಮಾಡಿದ್ರು. ಆದರೆ ಇದೀಗ ಈ ನಿಲ್ದಾಣ ಏನಿದೆ ಇಲ್ಲಿ ಕಟ್ಟೆ ಒಡೆದೋಗಿರುವಂಥದ್ದು, ಪಕ್ಕದಲ್ಲಿರ್ತಕ್ಕಂಥ 100 ಎಕರೆ ಜಮೀನಿಗೆ ಇಲ್ಲಿಂದ ನೀರು ನುಗ್ಗಿರುವಂಥದ್ದು. ಇದಾದ ಬಳಿಕ ಇದೀಗ ರೈತರ ಜಮೀನಲ್ಲಿ ಬೆಳೆದಂಥ ಎಲ್ಲ ಬೆಳೆಗಳು ಕೊಚ್ಕೊಂಡೋಗಿದ್ದಾವೆ. ಮತ್ತು ಭೂಮಿ ಸಂಪೂರ್ಣವಾಗಿ ಈಗ ನೀರಿನ ಕೂಡಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಕಾಣ್ತಿರುವಂಥದ್ದು ರೈತರ ಜಮೀನು. ಅಲ್ಲೇ ನೋಡ್ತಾ ಇರ್ಬೋದು ಪಕ್ಕದಲ್ಲಿರ್ತಕ್ಕಂಥ ವಿದ್ಯುತ್ ಕಂಬ ಏನಿದೆ ಅದು ರೈತರ ಜಮೀನಿಗೆ ನೀರು ಹಾಯಿಸಲಿಕ್ಕೆ ಉಪಯೋಗ ಆಗಬೇಕಾದಂತಹ ವಿದ್ಯುತ್ ತಂತಿಗಳಂತ ಹೇಳ್ಬೋದು. ಆ ತಂತಿಗಳು ಕೂಡ ಈಗ ಮುರಿಬಿದ್ದಿರುವಂಥದ್ದು. ಘಟನೆ ಆಗಿ 1.5 ತಿಂಗಳಾಯಿತು. ಅವತ್ತೇ ರೈತರು ಮನವಿ ಮಾಡ್ತಾರೆ. ಮನವಿ ಮಾಡಿದ ತಕ್ಷಣ ಜಿಲ್ಲಾಧಿಕಾರಿಗಳು ಭೇಟಿ ನೀಡ್ತಾರೆ. ಆದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಕಿರಿಯರಿಗೆ ಹೇಳಿದ್ರೆ ಅವರು ಹ್ಞೂ ಸರ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಇದೀಗ ಕೈ ಚೆಲ್ಲಿದ್ದಾರೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅದು ಯಾವ ಮಟ್ಟಿಗೆ ಅಂತಂದರೆ ಮಣ್ಣಿನ ಮೇಲೆ ಕೇವಲ 8 ಅಥವಾ 9 ಇಂಚ್ ಅಷ್ಟೇ ಇರ್ಬೋದೇನೋ, ಐ ಥಿಂಕ್ ನನಗೆ ಗೊತ್ತಿಲ್ಲ. ಅಷ್ಟೇ ಪ್ರಮಾಣದಲ್ಲಿ ಸಿಮೆಂಟನ್ನು ಹಾಕಿದರೆ ಅಲ್ಲಿ ಯಾವುದೇ ರೀತಿ ಕಬ್ಬಣ ಇಲ್ಲ. ಇನ್ನು ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಕೇಬಲ್ಗಳು ಬಿದ್ದಿದ್ದಾವೆ. ಅದ್ರಲ್ಲಿ ಕರೆಂಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ರೈತರು ಅಲ್ಲೇ ಓಡಾಡ್ತಾ ಇದ್ದಾರೆ. ಯಾರ್ದಾದ್ರೂ ಸಾವು ನೋವು ಸಂಭವಿಸಿದ್ರೆ ಅದಕ್ಕೆ ಹೊಣೆ ಯಾರು ಅನ್ನೋದು ಕೂಡ ಈಗ ರೈತರು ಮಾತಾಡ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನೀರೆಲ್ಲ ಸಂಪೂರ್ಣವಾಗಿ ಮುಂದಿನ ರೈತರ ಜಮೀನುಗಳಿಗೆ ಹೋಗುವಂಥ ನೀರದು. ಆದರೆ ಇಲ್ಲೇ ಕಟ್ಟೆ ಹೊಡೆದು ಸಂಪೂರ್ಣವಾಗಿ ತುಂಗಾ ಮೇಲ್ದಂಡೆ ಯೋಜನೆ ಅಕ್ಷರ ಸಹ ಉಪಯೋಗಕ್ಕೆ ಬಾರದಂತಾಗಿರುವಂಥದ್ದು. ಇವನ್ನ ಹೂಳೆತ್ತಿಲ್ಲ ಮತ್ತು ಪ್ರಥಮವಾಗಿ. ಆಮೇಲೆ ನೀರು ತೊಗೊಂಡಿರೋದು ರೈತರ ಜಮೀನು ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು ಅದು ಸಂಪೂರ್ಣವಾಗಿ ಹತ್ತಿ ಬೆಳೆದ್ರು ರೈತರು. ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿದ್ರು. ಮೊದಲೇ ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಈಗ ಮತ್ತೆ ಅದೇ ಸಂಖ್ಯೆ ಇರುತ್ತಾ ಹೇಗೆ? ಮಂಡ್ಯ ಹೊರತುಪಡಿಸಿದ್ರೆ ಹಾವೇರಿ ಜಿಲ್ಲೆ ಆತ್ಮಹತ್ಯೆಗೆ 2ನೇ ಸ್ಥಾನ ಪಡೆದಿರುವಂಥದ್ದು. ಹತ್ತಿ ಬೆಳೆದಿದ್ರು, ಹತ್ತಿ ಹೋಯ್ತು, ಸೋಯಾಬೀನ್ ಹೋಯ್ತು, ಗೋವಿನ ಜೋಳ ಹೋಯ್ತು. ರೈತರು ಮನೆ ಮಠ ಕಟ್ಕೊಳ್ಳಿಕ್ಕೆ ಸಣ್ಣ ಪುಟ್ಟ ಮರಗಳನ್ನು ಬೆಳೆಸಿದ್ರು. ಆ ಮರಗಳು ತಿಳ್ಕೊಂಡೋದು ಬೆಳೆದಂಥ ಬೆಳೆಯನ್ನು ತೆಗೆದಿಕ್ಕಿದ್ರು. ಆ ಬೆಳೆಗಳು ಕೂಡ ಸಂಪೂರ್ಣವಾಗಿ ಇದೀಗ ನೀರಲ್ಲಿ ಕೊಚ್ಚಿಕೊಂಡು ಮಾರಣ ಹೋಗಿರುವಂಥದ್ದು. ಅದು ಅಲ್ಲದೆ ಪಕ್ಕದಲ್ಲಿ ಅಲ್ಲಿ ಕಾಣ್ತಿರೋದು ದೃಶ್ಯ ನೋಡ್ತಾ ಇರ್ಬೋದು. ಅಲ್ಲಿ ಕಂಬ ಇದೆ, ಲೈಟಿನ ಕಂಬ ಇದೆ, ವಿದ್ಯುತ್ ಕಂಬ. ಅದು ರೈತರ ಜಮೀನಿಗೆ ನೀರು ಹರಿಸುವಂಥ ಕಂಬ ಆಗಿತ್ತು. ಈಗ ಆ ಕಂಬಕ್ಕೆ ಕಲೆಕ್ಷನ್ ಕೊಡುವಂಥ ಮತ್ತೊಂದು ಕಂಬ ಇಲ್ಲಿ ಬಿದ್ದಿರೋದು ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಿರೋ ಎಡಭಾಗದಲ್ಲಿ ಇದು ಕೂಡ ಇಲ್ಲಿ ಬಿದ್ದಿರುವಂಥದ್ದು. ಈ ಕಂಬಗಳು ಬಿದ್ದಿದೆ. ಏನಾಯಿತು? ರೈತರ ಜಮೀನಿಗೆ ನೀರು ಬೇಕಾ ಅಥವಾ ಬೋರ್ವೆಲ್ ಸಂಸ್ಥೆಗಳಿಗೆ ನೀರು ಬೇಕಾ ಅಂತ ಕೇಳೋರು ಕೂಡ ಅಧಿಕಾರಿಗಳು ದಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಓಕೆ, ಭರಮಪ್ಪ ಅವರು
ಅಲ್ಲಿಯ ಸ್ಥಳೀಯ ರೈತರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಭರಮಪ್ಪ ಅವರೇ ನಮಸ್ಕಾರ. ಯಜಮಾನ್ರೇ ನಮಸ್ಕಾರ ಸರ್. ಈಗ 2 ತಿಂಗಳಾಯ್ತಲ್ವಾ? ಇದು 2 ತಿಂಗಳಾಯ್ತು, ಜಾಸ್ತಿ ಆಯ್ತಾ? ಸರ 2.5 ತಿಂಗಳು ಆಯ್ತು ಸರ್. 2.5 ತಿಂಗಳ ಮೇಲೆ ಆಯ್ತು ಸರ್. ಯಾರೆಲ್ಲ ಬಂದ್ರು ಇಲ್ಲಿ ತನಕ? ಅಲ್ಲಿ ಸರ ಇಲ್ಲಿವರೆಗೆ DC ಗಳನ್ನ ಬಿಟ್ರೆ ಸ್ಥಳೀಯ ಶಾಸಕರಿಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಇಲ್ಲ ಸರ್. ಇಲ್ಲಿವರೆಗೆ ಯಾರಲ್ಲಿ ಉಸ್ತುವಾರಿ? ಉಸ್ತುವಾರಿ ಶಿವಾನಂದ ಪಾಟೀಲ್ ಸರ. ಓಹೋ ಅವ್ರ ಮಗಳು ಸೋತಿರ್ಬೇಕು, ಈಗ ಬರ್ತಾ ಇಲ್ಲ ಅನ್ಸುತ್ತೆ ಅವರು. ಅವರು ಬಾಗಲಕೋಟೆ ಅಲ್ಲ ಸರ. DC ಬಂದ್ರಾ? ಹಾ DC ಬಂದಿದ್ರು ಸರ್. DC ಬಂದಿದ್ರು. ಏನಂದ್ರು? DC ಬಂದು ಪರಿಹಾರ ಮಾಡ್ತೇವೆ, ಇದನ್ನೆಲ್ಲ ಸರಿ ಮಾಡ್ತೇವೆ ಅಂದ್ರೆ ಹೇಳಿ ಹೋದ್ರಿ ಸರ್. ಈಗ ಅಧಿಕಾರಿ ಯಾರಾದ್ರೂ ಬಂದ್ರ? ಬಸವರಾಜಪ್ಪ, ರುದ್ರಣ್ಣ, ರಾಮಕೃಷ್ಣ, ನೀರಾವರಿ ಇಲಾಖೆಯವರು? ಅವ್ರು ಯಾರಲ್ಲ ಸರ. ಸಂಸದರು ಬಸವರಾಜ ಬೊಮ್ಮಾಯಿ ಸರ್ ಬಂದಿದ್ದಾರೆ ಸರ. ಏನಂದ್ರು? ಅವರು ಸರಿ ಮಾಡಿಸ್ಕೊಡ್ತೇವೆ ಅಂತ ಹೇಳಿ ಹೋದ್ರಿ. ಯಾವಾಗಂತೆ? ಏನ್ ಹೇಳಿ ಹೋಗ್ತಾರ ಸರ. ಸರ್ ನಮ್ದು ಲೈನ್, ಕರೆಂಟ್ ಲೈನ್ ಈಗಾಗಿ ಒಂದು 4 ರಿಂದ 6 ದಿವಸ ಸರ. ಅವತ್ತು ರಿಪಬ್ಲಿಕ್ನವ್ರು ನೀವು ಬಂದಿದ ನಂತರ ಆಗಿದ್ದೀರ ಸರ್. ಅದು ಏನಾಯ್ತು ಬಂದ ನಂತರ? ರಿಪಬ್ಲಿಕ್ನವ್ರು ಬಂದು ನೀವು ಇದು ವಿಡಿಯೋ ಮಾಡಿ ಹಾಕಿದ ಮ್ಯಾಗ ಸರ ಮಾನ್ಯ ಕರೆಂಟ್ ಲೈನ್ 2 ತಿಂಗಳಾದ್ರೆ ನಮ್ಗೆ ರೈತರಿಗೆ ಕರೆಂಟ್ ಕೊಟ್ಟಿಲ್ಲ ಸರ್ ಅಲ್ಲೇ. ಹ್ಞೂ ಸರ. ಈಗ ಕೊಟ್ರಾ? ಈಗ ಕೊಟ್ಟ ಇದ್ದಾರೆ ಸರ್. 4 ರಿಂದ 5 ದಿವಸ ಆತ್ರಿ ಕೊಟ್ಟ ಸರ. ರಿಪಬ್ಲಿಕ್ ಬಂದ ನಂತರ ಅಲ್ವಾ? ಹಾ ಎಸ್ ಸರ್. ಓಕೆ. ಅದು ಒಂದು ನಿಮಿಷ, ನನ್ನ ಜೊತೆ ಜಿಲ್ಲಾಧಿಕಾರಿಗಳಿದ್ದಾರೆ. ವಿಜಯ್ ಸರ್ ನಮಸ್ತೆ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್. ಈಗ ನೋಡಿ, ನಾನು ಅಲ್ಲಿ ರೈತನ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಏನಂದ್ರು ಅಂತಂದ್ರೆ, ಜಿಲ್ಲಾಧಿಕಾರಿಗಳೊಬ್ರು ಬಂದ್ರು ಸರ್, ಬೇರೆ ಯಾರು ಬರ್ಲಿಲ್ಲ ಅಂತಂದ್ರು. ನೀವೆಲ್ಲ ಭೇಟಿ ಕೊಟ್ಟಿದ್ರಿ? ಅವರ ಸುಬ್ರಹ್ಮಣ್ಯ ಇಂಜಿನಿಯರ್ ಬಂದಿದ್ದಾರೆ. ಗೊತ್ತಾಯ್ತು, ಇರ್ಲಿ. ಬಂದೆಲ್ಲ ನೋಡಿದ್ದಾರೆ. ಸರ್ ಈಗಾಗಲೇ ಅವರು ಎಲ್ಲ ಎಸ್ಟಿಮೇಟ್ಸ್ ಮಾಡಿ ಕಳಿಸಿದ್ದಾರೆ ಅವರ ನೀರಾವರಿ ಇದಕ್ಕೆ, ನಿಗಮಕ್ಕೆ. ಸರ್ ತಕ್ಷಣ ಅವರು ಕಾಮಗಾರಿ ಮಾಡ್ತಾರೆ. ಎಷ್ಟು ದಿವಸದಲ್ಲಿ ಆಗ್ಬೋದು ಸರ್? ಸ್ವಲ್ಪ ಅಲ್ಲ, ಎಸ್ಟಿಮೇಷನ್ ಆಗಿ ಬರ್ಬೇಕಾ ಅದು? ಎಸ್ಟಿಮೇಟ್ಸ್ ಎಲ್ಲ ಮಾಡಿ ಸಬ್ಮಿಟ್ ಮಾಡಿದ್ದಾರೆ. ಜಸ್ಟ್ ಅಪ್ರೂವಲ್ ಸಿಕ್ಸ್ ಸ್ವಲ್ಪ ಫಾಸ್ಟ್ ಮಾಡಿಸಿದ್ರೆ ಇದೆ. ಇಲ್ಲ, ನಾನು ಫಾಲೋ ಅಪ್ ಮಾಡ್ತಾ ಇದ್ದೇನೆ, ಬೇಗ ಮಾಡ್ಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಇದು ಜಿಲ್ಲಾಧಿಕಾರಿಗಳು ಹಿಂಗಿರ್ಬೇಕು ನೋಡ್ರಿ. ಜಿಲ್ಲಾಧಿಕಾರಿಗಳು ವಿಚಾರ ಸಣ್ಣದೇ ಇರ್ಬೋದು. ಫೋನ್ ಮಾಡಿದಾಗ ಬಂದರು, ನಾನು ಮಾಡ್ತೀನಿ ರೀ ಫಾಲೋ ಅಪ್ ಅಂತ ಹೇಳೋದು. ನಾವು ಅವರನ್ನು ಫೋರ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿರ್ತದೆ. ಆದರೆ ಈ ಸಣ್ಣ ಪುಟ್ಟ ಅಧಿಕಾರಿಗಳಲ್ಲ ನೋಡಿ, ಅವರು ನಾನು ಹೇಳಿದೆ ಅಧಿಕಾರಿ ಇಲ್ಲ ಬಂದಿದ್ರು ಅವರು ಕೂಡ ಅಂತೇಳಿ. ನೋಡಿ ಸರ್, ನಮ್ಮ ಬೆಳಗ್ಗೆದ್ದು ರಾಜಕಾರಣಿಗಳಿಗೆ ಹೆಂಗಿರುತ್ತೆ ಅಂತಂದರೆ, ಎಲ್ಲ ಕಾಂಜಿ ಬಿಂಜಿ ರಾಜಕಾರಣಿಗಳಿಗಲ್ಲ, ನಾನು ದೊಡ್ಡ ದೊಡ್ಡ ರಾಜಕಾರಣಿಗಳ ಬಗ್ಗೆ ಹೇಳೋದು. ದೇವೇಗೌಡರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಇವರೆಲ್ಲ ಒಂದು ಚೀಟ್ ಇಟ್ಕೊಂಡ್ಬಿಡ್ತಾರೆ. ಎಸ್ಪೆಷಲಿ ಯಡಿಯೂರಪ್ಪ ಚೀಟ್ ಇಟ್ಕೊಂಡ್ಬಿಟ್ಟು ಏನು ಪ್ಲ್ಯಾನ್ ಅಂತ ಬರ್ಕೋತಾರೆ. ಎಲ್ಲಿಗೆ ಬೀಟ್ ಆಗಬೇಕು, ಏನು ಮೀಟ್ ಆಗಬೇಕು, ಯಾರು ಎತ್ತ ಕಾರ್ಯಕ್ರಮ ಅಂತೇಳಿ. ಆಮೇಲೆ ಒಂದು ಕಾರ್ಯಕ್ರಮಗಳಿಗೆ ಹೋದಾಗಲೂ ಅಷ್ಟೇ, ಎಲ್ಲ ರಾಜಕಾರಣಿಗಳು ನೋಡಿ ಅವರು ಹೆಸರು ಕರೆಕ್ಟಾಗಿ ಬರ್ಕೋತಾರೆ. ದೇವೇಗೌಡರಾಗಲಿ ಮತ್ತೊಬ್ಬರಾಗಲಿ ಅವರು ಒಂದು ಇದನ್ನು ಬಿಡೋದಿಲ್ಲ. ಈಗ ಶಿವಾನಂದ್ ಪಾಟೀಲ್ ಅಂತಿದ್ರೆ, ಶಿವಾನಂದ್ ಅವರೇ ಹಂಗೆ ಹೇಳಲ್ಲ, ಶಿವಾನಂದ್ ಪಾಟೀಲ್ ಅವರೇ ಹೀಗೆಲ್ಲ ಇರ್ತದೆ. ಯಾಕೆಂದರೆ ಅದು ಅವರ ವೃತ್ತಿ ಪ್ರವೃತ್ತಿ, ಅದನ್ನು ಅವ್ರು ಮಾಡ್ಕೋಬೇಕಾಗತ್ತೆ. ನನಗನ್ಸೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರಲ್ಲ, ಅವ್ರು ಓಡಾಡಲ್ಲ, ಅವ್ರಿಗೆ ಗಾಡಿ ಗಿಡಿ ಎಲ್ಲ ಕೊಡ್ತಾರಲ್ಲ, ನಂದೇನಿದೆಯಪ್ಪ, ನಂದೇನಿದೆ ನನ್ನ ಏರಿಯಾದಲ್ಲಿ ಏನಿದೆ, ಯಾಕೆ ಮಾಡಲ್ಲ ಯಾರು ಕೂಡ ಅಂತೇಳಿ. ಸಂಬಳ ಅಂತೂ ಬರುತ್ತೆ ಅವರಿಗೆ ಪ್ರತಿ ತಿಂಗಳು. ಸೊ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಎತ್ಕೊಂಡಿದ್ದೀವಿ. ನನಗೆ ಗೊತ್ತಿದೆ ಒಂದೇ ದಿವಸಕ್ಕೆ ಆಗೋದಿಲ್ಲ ಇದು ಅಂತೇಳಿ. ಆದರೆ ಎಲ್ಲಿ ಯಾವ ದಿವಸ ಆಗಬೇಕಾಗಿತ್ತು ಅದಕ್ಕಿಂತ ಒಂದು ದಿವಸ ಜಾಸ್ತಿ ಆಗಬಾರ್ದು, ಇದು ನಮ್ಮ ಆಗ್ರಹ.